ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪೂರ್ವ ಸಿದ್ಧತೆ ಬಗ್ಗೆ ಇವತ್ತು ಕಾರವಾರದ ಕದ್ರಾದಲ್ಲಿ ಶಾಸಕ ಸತೀಶ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಕದ್ರಾ ಜಲಾಶಯಕ್ಕೆ ಬಾಗಿನ ಕೂಡ ಅರ್ಪಣೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋ ಶಾಸಕರಾಗಿರುವಂಥ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮಳೆ ಆರಂಭ ಆಗಿದೆ ಮತ್ತು ಜಲಾಶಯಕ್ಕೆ ಬಾಗಿನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಸರ್. ಮುನ್ನೆಚ್ಚರಿಕೆಯಾಗಿ ಏನೇನು ಕ್ರಮಗಳು ಸರ್? ಈಗ ಏನಾಗಿದೆ, ನಮ್ಮಲ್ಲಿ ಕದ್ರಾ ಜಲಾಶಯ ಅಂದರೆ ಇದು 4 ಜಲಾಶಯಗಳು ಒಂದೇ ಲೈನ್ನಲ್ಲಿದ್ದಾವೆ. ಸುಪ, ಧಮ್ಸಂದ್ರ, ಆಮೇಲೆ ಕೊಡಸಳ್ಳಿ, ಆಮೇಲೆ ನಮ್ಮ ಕದ್ರಾ. ಏನಾಗಿದೆ, ಇದು ನಾವು ಹೇಳುವಾಗ ಇವತ್ತು ಹೇಳ್ತೇವೆ ನಮ್ಮ ಕಾಳಿ ನದಿ ಅಂತ. ಆದರೆ ಕಾಳಿ ನದಿಯಲ್ಲಿ ಈ ಥರ 4 ಜಲಾಶಯಗಳಿಗೆ ನಾವು ಅಡ್ಡಲಾಗಿ ಏನು ಮಾಡಿದ್ದೇವೆ, ಇಲೆಕ್ಟ್ರಿಸಿಟಿಯನ್ನು ಇದು ಮಾಡ್ತಾಯಿದ್ದೇವೆ. ಇದಕ್ಕೆ 21 ಮತ್ತು 19ರಲ್ಲಿ 2019 ಮತ್ತು 2021ರಲ್ಲಿ 2 ಸಲ ಪ್ರಾಬ್ಲಮ್ ಆಗಿತ್ತು. ಮತ್ತು ಇದನ್ನು ಆಗಬಾರ್ದು ಅಂತ ಹೇಳ್ಕೊಂಡು ನಾವು ಪ್ರಿಕಾಷನ್ ತಗೊಳ್ಳಿಕ್ಕೆ ಇವತ್ತು ಮೀಟಿಂಗನ್ನು ಮಾಡಿದ್ದೇವೆ ಮತ್ತು ಬಾಗಿನವನ್ನು ಸಹ ಅರ್ಪಿಸಿದ್ದೇವೆ. ಈ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದರೆ, ಇವತ್ತು ಅವ್ರಿಗೆ ನಾವು ಹೇಳಿದ್ದೇನಂತ ಹೇಳಿದರೆ, ತಾವೆಲ್ಲರೂ ಕೂಡಿ ಒಂದು 12 ಬೋಟ್ ಏನು ನಾವು ಕೈಗಾದವ್ರ ಹತ್ರ ತೊಗೊಂಡಿದ್ದೇವಲ್ಲ, ಆ 12 ಬೋಟ್ಗಳನ್ನ ಇಲ್ಲಿಡಬೇಕು. ಬಸ್ಸನ್ನು ಒಂದು 10 ಬಸ್ಸನ್ನು ನಾವು ಖರೀದಿ ಮಾಡಂತ ಯಾವಾಗಲೂ ಹೇಳೋದಿಲ್ಲ, ಒಂದು 3 ತಿಂಗಳಿಂದ 4 ತಿಂಗಳಿಗೆ ಅದನ್ನು ಹೈಯರ್ ಮಾಡಿ, ಮತ್ತು ಆ್ಯಂಬ್ಯುಲೆನ್ಸನ್ನು ಹೈಯರ್ ಮಾಡಿ, ಇಲ್ಲಿ PSCಗಳಲ್ಲಿ ಡಾಕ್ಟ್ರಿಗೆ ಅಡಿಷ್ನಲ್ ಇಡಿ. ಆಮೇಲೆ ಜನರಿಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದರೆ, ಅವರಿಗೆ ಮನೆ ವಸತಿದು ನಾವು ಪ್ರತಿ ಸಲ ಈ ನದಿ ದಂಡದಲ್ಲಿ ಜನರಿಗೆ ಏಳಿಸೋದಕ್ಕಿಂತ ಇಲ್ಲಿ ಏನು 140 ಹೆಕ್ಟೇರ್ ಜಮೀನು ನಮ್ಮ 99 ವರ್ಷ ಲೀಸ್ ಇದೆ. ಅದರಿಂದ ಅವರಿಗೆ ಒಂದು ಸಣ್ಣ ಕ್ವಾರ್ಟರ್ಸ್ ಟೈಪ್ ಇಲ್ಲಿ ಕೊಟ್ಟು ಇಲ್ಲಿ ಕೆಲಸ ಮಾಡೋರಿಗೆ ಈ ಪ್ರಾಬ್ಲಮ್ಮೇ ಸಾಲ್ವ್ ಆಗ್ತದೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಒಂದು ನಾವು ಮಾನ್ಯ ಸಿದ್ದರಾಮಯ್ಯನವರು 2018ಕ್ಕೆ ಇಲ್ಲಿ ಬಂದಾಗ ಹೇಳಿದರು ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು. ಇವತ್ತು ಅದ್ರ ತದನಂತರ ನಮ್ಮ ಗೌರ್ಮೆಂಟ್ ಇರಲಿಲ್ಲ, ಅದು ಏನೂ ಆಗಲಿಲ್ಲ. ಇವತ್ತು ನಮ್ಮ ಗೌರ್ಮೆಂಟ್ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇದರ ಬಗ್ಗೆ ಖಂಡಿತವಾಗಿ ನಮ್ಗೆ ಒಪ್ಪಿಗೆ ಕೊಡ್ತಾರೆ ಮತ್ತು ಇದನ್ನು ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ನಾವು ಜನರಿಗೆ ಕೊಟ್ಟಿದ್ದೀವಿ. ಎಲ್ಲವೂ ಕೂಡ 2019 ಮತ್ತು 2021ರ ಪ್ರವಾಹದ ಒಂದು ಎಚ್ಚರಿಕೆಯಾಗಿ ಮುನ್ನೆಚ್ಚರಿಕೆಯಾಗಿ ಇವತ್ತು ಈ ಸಭೆ ಮಾಡಿದೆ. ಹೌದು, ಇವತ್ತು ನಾವು ಇದನ್ನು ಮಾಡುವುದೇ ಆ ಒಂದು ಮುನ್ನೆಚ್ಚರಿಕೆಯ ಬಗ್ಗೆ ಅಷ್ಟೇ. ಮತ್ತು ಇಂಥ ಪ್ರವಾಹ ಬಂದಾಗ ನಾವು ಏನು ರೆಸ್ಕ್ಯೂ ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಒಂದು 5 ಕಮಿಟಿಗಳನ್ನ ಮಾಡಿದ್ದೇವೆ. 5 ಕಮಿಟಿಗಳು, ಅದಕ್ಕೆ ಜಿಲ್ಲಾಡಳಿತ ಮತ್ತು SP ಅವರು ಮತ್ತು ಆಮೇಲೆ ತಹಶೀಲ್ದಾರ್ಸ್, ACs, ವಿ ಹ್ಯಾವ್ ಪುಟ್ ದ ಕಮಿಟಿ. ಮತ್ತು ನಮಗೆ ಪ್ರತಿ ಅವರ್ಸಿಗೆ ಒಂದು ಗ್ರೂಪನ್ನು ಮಾಡಿದ್ದೇವೆ. 29ರಿಂದ 30 ಮೀಟರ್ ಹೈಟ್ನಿಂದ ಹೆಚ್ಚು ಇಡಬಾರ್ದು ಅಂತ ಹೇಳ್ಕೊಂಡು. ಮತ್ತು ಇದು 30 ವರ್ಷ ಹಿಂದೆ ಕಟ್ಟುವಾಗ ಇದರ ಹೈಡ್ರೋಗ್ರಾಫಿಕ್ ಸರ್ವೆ ಮತ್ತು ಕಾಂಟ್ಯೂರ್ ಸರ್ವೆ ಏನಾಗಿತ್ತು, ಇವತ್ತು ಏನು ಅದರದ್ದು ಕಾಂಟ್ಯೂರ್ ಸರ್ವೆ ಮತ್ತು ಹೈಡ್ರೋಗ್ರಾಫಿಕ್ ಮಾಡಿದಾಗ ಎಷ್ಟು ಸಿಲ್ಟ್ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಕಂಡುಹಿಡಲಿಕ್ಕೆ ಪೋರ್ಟ್ ಡಿಪಾರ್ಟ್ಮೆಂಟವರಿಗೆ ಒಂದು ಯಾರನ್ನು ನಾವು ಮಾಡಿಸಿದರೆ ಕರೆಕ್ಟಾಗಿ ಇದನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಅದರ ಬಗ್ಗೆಯೂ ಚರ್ಚೆಯನ್ನು ಮಾಡಿದ್ದೇವೆ. ಡ್ಯಾಮ್ ವಾಟರ್ ಲೆವೆಲ್ ಎಷ್ಟು ಪ್ರಮಾಣದಲ್ಲಿ ಮೇಂಟೈನ್ ಮಾಡಬೇಕಂತೇಳಿ ಈಗ ನಮ್ಮದು 29ರಿಂದ 30 ಮೀಟರ್ ಒಳಗೆ. ಮತ್ತು ಲಾಸ್ಟ್ ಟೈಮ್ ಪ್ರವಾಹ ಬಂತು ಯಾಕಂತ ಹೇಳಿದ್ರೆ ಎಟ್ ಎ ಟೈಮ್ 10 ಗೇಟ್ ಓಪನ್ ಮಾಡಿದರು. 3 ಲಕ್ಷ ಏನು ಕ್ಯೂಸೆಕ್ಸ್ ಬಿಟ್ಟರು. ಈಗ ನಾವು ಹೇಳ್ತಾ ಇದ್ದೇವೆ, ಹೇಗೆ 29 ಮೀಟರ್ ಸಮೀಪ ಬಂದಾಗ ನಾವು ರೆಗ್ಯುಲರಾಗಿ 1 ಗೇಟ್ ಅಥವಾ 2 ಗೇಟನ್ನು ಸ್ಲೋಲಿ ಬಿಟ್ಟರೆ ಅದು ಮೇಂಟೈನ್ ಆಗಿರ್ತದೆ. ಈ ಒಂದು 3 ವರ್ಷ ನಾವು ಅದನ್ನು ಅದೇ ಥರ ಮಾಡಿದ್ವಿ, ಈಗಲೂ ಸಹ ಅದನ್ನೇ ಅನುಸರಿಸ್ತಾ ಇದ್ದೀವಿ ಅಂತ ಹೇಳಿ. ಧನ್ಯವಾದ. ಇವಿಷ್ಟು ಶಾಸಕರಾಗಿರುವಂಥ ಸತೀಶ್ ಅವರ ಮಾತು. ಒಟ್ಟಿನಲ್ಲಿ 2019 ಮತ್ತು 2021ರ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಬಂದಾಗ ಜನ ಸಾಕಷ್ಟು ತೊಂದರೆ ಅನಿಸಿದ್ರು. ಹೀಗಾಗಿ ಮತ್ತೆ ಹಿಂದೆ ಆದಂಥ ದುರ್ಘಟನೆಗಳು, ಪ್ರವಾಹ ಪರಿಸ್ಥಿತಿ ಬರಬಾರ್ದೆಂಬ ಕಾರಣಕ್ಕೆ ಡ್ಯಾಮ್ನ ವಾಟರ್ ಲೆವೆಲನ್ನು ಮೇಂಟೈನ್ ಮಾಡ್ತೀವಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪೂರ್ವ ಸಿದ್ಧತೆ ಬಗ್ಗೆ ಇವತ್ತು ಕಾರವಾರದ ಕದ್ರಾದಲ್ಲಿ ಶಾಸಕ ಸತೀಶ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಕದ್ರಾ ಜಲಾಶಯಕ್ಕೆ ಬಾಗಿನ ಕೂಡ ಅರ್ಪಣೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋ ಶಾಸಕರಾಗಿರುವಂಥ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮಳೆ ಆರಂಭ ಆಗಿದೆ ಮತ್ತು ಜಲಾಶಯಕ್ಕೆ ಬಾಗಿನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಸರ್. ಮುನ್ನೆಚ್ಚರಿಕೆಯಾಗಿ ಏನೇನು ಕ್ರಮಗಳು ಸರ್? ಈಗ ಏನಾಗಿದೆ, ನಮ್ಮಲ್ಲಿ ಕದ್ರಾ ಜಲಾಶಯ ಅಂದರೆ ಇದು 4 ಜಲಾಶಯಗಳು ಒಂದೇ ಲೈನ್ನಲ್ಲಿದ್ದಾವೆ. ಸುಪ, ಧಮ್ಸಂದ್ರ, ಆಮೇಲೆ ಕೊಡಸಳ್ಳಿ, ಆಮೇಲೆ ನಮ್ಮ ಕದ್ರಾ. ಏನಾಗಿದೆ, ಇದು ನಾವು ಹೇಳುವಾಗ ಇವತ್ತು ಹೇಳ್ತೇವೆ ನಮ್ಮ ಕಾಳಿ ನದಿ ಅಂತ. ಆದರೆ ಕಾಳಿ ನದಿಯಲ್ಲಿ ಈ ಥರ 4 ಜಲಾಶಯಗಳಿಗೆ ನಾವು ಅಡ್ಡಲಾಗಿ ಏನು ಮಾಡಿದ್ದೇವೆ, ಇಲೆಕ್ಟ್ರಿಸಿಟಿಯನ್ನು ಇದು ಮಾಡ್ತಾಯಿದ್ದೇವೆ. ಇದಕ್ಕೆ 21 ಮತ್ತು 19ರಲ್ಲಿ 2019 ಮತ್ತು 2021ರಲ್ಲಿ 2 ಸಲ ಪ್ರಾಬ್ಲಮ್ ಆಗಿತ್ತು. ಮತ್ತು ಇದನ್ನು ಆಗಬಾರ್ದು ಅಂತ ಹೇಳ್ಕೊಂಡು ನಾವು ಪ್ರಿಕಾಷನ್ ತಗೊಳ್ಳಿಕ್ಕೆ ಇವತ್ತು ಮೀಟಿಂಗನ್ನು ಮಾಡಿದ್ದೇವೆ ಮತ್ತು ಬಾಗಿನವನ್ನು ಸಹ ಅರ್ಪಿಸಿದ್ದೇವೆ.
ಈ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದರೆ, ಇವತ್ತು ಅವ್ರಿಗೆ ನಾವು ಹೇಳಿದ್ದೇನಂತ ಹೇಳಿದರೆ, ತಾವೆಲ್ಲರೂ ಕೂಡಿ ಒಂದು 12 ಬೋಟ್ ಏನು ನಾವು ಕೈಗಾದವ್ರ ಹತ್ರ ತೊಗೊಂಡಿದ್ದೇವಲ್ಲ, ಆ 12 ಬೋಟ್ಗಳನ್ನ ಇಲ್ಲಿ ಇಡಬೇಕು. ಬಸ್ಸನ್ನು ಒಂದು 10 ಬಸ್ಸನ್ನು ನಾವು ಖರೀದಿ ಮಾಡಂತ ಯಾವಾಗಲೂ ಹೇಳೋದಿಲ್ಲ, ಒಂದು 3 ತಿಂಗಳಿಂದ 4 ತಿಂಗಳಿಗೆ ಅದನ್ನು ಹೈಯರ್ ಮಾಡಿ ಒಂದು, ಮತ್ತು ಆ್ಯಂಬ್ಯುಲೆನ್ಸನ್ನು ಹೈಯರ್ ಮಾಡಿ ಇಲ್ಲಿ PSCಗಳಲ್ಲಿ ಡಾಕ್ಟ್ರಿಗೆ ಅಡಿಷ್ನಲ್ ಇಡಿ. ಆಮೇಲೆ ಜನರಿಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದರೆ, ಅವರಿಗೆ ಮನೆ ವಸ್ತು ನಾವು ಪ್ರತಿ ಸಲ ಈ ನದಿ ದಂಡದಲ್ಲಿ ಜನರಿಗೆ ಏಳಿಸೋದಕ್ಕಿಂತ ಇಲ್ಲಿ ಏನು 140 ಹೆಕ್ಟೇರ್ ಜಮೀನು ನಮ್ಮ 99 ವರ್ಷ ಲೀಸ್ ಇದೆ, ಅದರಿಂದ ಅವರಿಗೆ ಒಂದು ಸಣ್ಣ ಕ್ವಾರ್ಟರ್ಸ್ ಟೈಪ್ ಇಲ್ಲಿ ಕೊಟ್ಟು ಇಲ್ಲಿ ಕೆಲಸ ಮಾಡೋರಿಗೆ ಈ ಪ್ರಾಬ್ಲಮ್ಮೇ ಸಾಲ್ವ್ ಆಗ್ತದೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಒಂದು ನಾವು ಮಾನ್ಯ ಸಿದ್ದರಾಮಯ್ಯನವರು 2018ಕ್ಕೆ ಇಲ್ಲಿ ಬಂದಾಗ ಹೇಳಿದರು ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು. ಇವತ್ತು ಅದ್ರ ತದನಂತರ ನಮ್ಮ ಗೌರ್ಮೆಂಟ್ ಇರಲಿಲ್ಲ, ಅದು ಏನೂ ಆಗಲಿಲ್ಲ. ಇವತ್ತು ನಮ್ಮ ಗೌರ್ಮೆಂಟ್ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇದರ ಬಗ್ಗೆ ಖಂಡಿತವಾಗಿ ನಮಗೆ ಒಪ್ಪಿಗೆ ಕೊಡ್ತಾರೆ ಮತ್ತು ಇದನ್ನು ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ನಾವು ಜನರಿಗೆ ಕೊಟ್ಟಿದ್ದೀವಿ. ಎಲ್ಲವೂ ಕೂಡ 2019 ಮತ್ತು 2021ರ ಪ್ರವಾಹದ ಒಂದು ಎಚ್ಚರಿಕೆಯಾಗಿ ಮುನ್ನೆಚ್ಚರಿಕೆಯಾಗಿ ಇವತ್ತು ಈ ಸಭೆ ಮಾಡಿದ್ವಿ. ಹೌದು, ಇವತ್ತು ನಾವು ಇದನ್ನು ಮಾಡುವುದೇ ಆ ಒಂದು ಮುನ್ನೆಚ್ಚರಿಕೆಯ ಬಗ್ಗೆ ಅಷ್ಟೇ. ಮತ್ತು ಇಂಥ ಪ್ರವಾಹ ಬಂದಾಗ ನಾವು ಏನು ರೆಸ್ಕ್ಯೂ ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಒಂದು 5 ಕಮಿಟಿಗಳನ್ನ ಮಾಡಿದ್ದೇವೆ. 5 ಕಮಿಟಿಗಳು, ಅದಕ್ಕೆ ಜಿಲ್ಲಾಡಳಿತ ಮತ್ತು SP ಅವರು ಮತ್ತು ಆಮೇಲೆ ತಹಶೀಲ್ದಾರ್ಸ್ ACs ಯು ಪುಟ್ ದ ಕಮಿಟಿ. ಮತ್ತು ನಮಗೆ ಪ್ರತಿ ಅವರ್ಸಿಗೆ ಒಂದು ಗ್ರೂಪನ್ನು ಮಾಡಿದ್ದೇವೆ. 29ರಿಂದ 30 ಮೀಟರ್ ಹೈಟ್ನಿಂದ ಹೆಚ್ಚು ಇಡಬಾರ್ದು ಅಂತ ಹೇಳ್ಕೊಂಡು. ಮತ್ತು ಇದು 30 ವರ್ಷ ಹಿಂದೆ ಕಟ್ಟುವಾಗ ಇದರ ಹೈಡ್ರೋಗ್ರಾಫಿಕ್ ಸರ್ವೆ ಮತ್ತು ಕಾಂಟ್ರೋಲ್ ಸರ್ವೆ ಏನಾಗಿತ್ತು, ಇವತ್ತು ಏನು ಅದರದ್ದು ಕಾಂಟ್ರೋಲ್ ಸರ್ವೆ ಮತ್ತು ಹೈಡ್ರೋಗ್ರಾಫಿಕ್ ಮಾಡಿದಾಗ ಎಷ್ಟು ಸಿಲ್ಟ್ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಕಂಡುಹಿಡಲಿಕ್ಕೆ ಪೋರ್ಟ್ ಡಿಪಾರ್ಟ್ಮೆಂಟವರಿಗೆ ಒಂದು ಯಾರನ್ನು ನಾವು ಮಾಡಿಸಿದರೆ ಕರೆಕ್ಟಾಗಿ ಇದನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಅದರ ಬಗ್ಗೆನೂ ಚರ್ಚೆಯನ್ನು ಮಾಡಿದ್ದೇವೆ. ಡ್ಯಾಮ್ ವಾಟರ್ ಲೆವೆಲ್ ಎಷ್ಟು ಪ್ರಮಾಣದಲ್ಲಿ ಮೇಂಟೈನ್ ಮಾಡಬೇಕಂತೇಳಿ ಈಗ ನಮ್ಮದು 29ರಿಂದ 30 ಮೀಟರ್ ಒಳಗೆ. ಮತ್ತು ಲಾಸ್ಟ್ ಟೈಮ್ ಪ್ರವಾಹ ಬಂತು ಯಾಕಂತ ಹೇಳಿದ್ರೆ ಎಟ್ ಎ ಟೈಮ್ 10 ಗೇಟ್ ಓಪನ್ ಮಾಡಿದರು. 3 ಲಕ್ಷ ಏನು ಕ್ಯೂಸೆಕ್ಸ್ ಬಿಟ್ಟರು. ಈಗ ನಾನು ಹೇಳ್ತಾ ಇದ್ದೇವೆ, ಹೇಗೆ 29 ಮೀಟರ್ ಸಮೀಪ ಬಂದಾಗ ನಾವು ರೆಗ್ಯುಲರಾಗಿ 1 ಗೇಟ್ ಅಥವಾ 2 ಗೇಟನ್ನು ಸ್ಲೋಲಿ ಬಿಟ್ಟರೆ ಅದು ಮೇಂಟೈನ್ ಆಗಿರ್ತದೆ. ಈ ಒಂದು 3 ವರ್ಷ ನಾವು ಅದನ್ನು ಅದೇ ಥರ ಮಾಡಿದ್ವಿ, ಈಗಲೂ ಸಹ ಅದನ್ನೇ ಅನುಸರಿಸ್ತಾ ಇದ್ದೀವಿ ಅಂತ ಹೇಳಿ. ಧನ್ಯವಾದ. ಇವಿಷ್ಟು ಶಾಸಕರಾಗಿರುವಂಥ ಸತೀಶ್ ಅವರು ಹೇಳೋದು ಮಾತು. ಒಟ್ಟಿನಲ್ಲಿ 2019 ಮತ್ತು 2021ರ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಬಂದಾಗ ಜನ ಸಾಕಷ್ಟು ತೊಂದರೆ ಅನಿಸಿದ್ರು. ಹೀಗಾಗಿ ಮತ್ತೆ ಹಿಂದೆ ಆದಂಥ ದುರ್ಘಟನೆಗಳು ಪ್ರವಾಹ ಪರಿಸ್ಥಿತಿ ಬರಬಾರ್ದೆಂಬ ಕಾರಣಕ್ಕೆ ಡ್ಯಾಮ್ನ ವಾಟರ್ ಲೆವೆಲನ್ನು ಮೇಂಟೈನ್ ಮಾಡ್ತೀವಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.